ನಿನ್ನೆ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಬಿಡುಗಡೆ ಮಾಡಿರುವ ಬಿಜೆಪಿ ನಾಯಕರು ಕಪ್ಪ ನೀಡಿರುವ ಹೊಸ ಡೈರಿಯ ಬಗ್ಗೆ ಇವತ್ತು ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಲೆಹರ್ ಸಿಂಗ್ ಸ್ಪಷ್ಟನೆ ನೀಡಲಿದ್ದಾರೆ. ಬಿಜೆಪಿಯ ಪ್ರಧಾನ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಕರೆದಿರುವ ಲೆಹರ್ ಸಿಂಗ್ ಡೈರಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಲಿದ್ದಾರೆ. ಲೆಹರ್ ಸಿಂಗ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರ ಆಪ್ತ. 2012ರ ಕೊನೆಯಲ್ಲಿ ಯಡಿಯೂರಪ್ಪ ಬಿಜೆಪಿ ತೊರೆದು ಕೆಜೆಪಿ ಕಟ್ಟೋಕೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಬಿಎಸ್ವೈಗೆ ಸಾಥ್ ನೀಡಿದ್ದು ಶೋಭಾ ಕರಂದ್ಲಾಜೆ, ಲೆಹರ್ ಸಿಂಗ್, ಧನಂಜಯ್ ಕುಮಾರ್, ಎಂಡಿ ಲಕ್ಷ್ಮೀನಾರಾಯಣ. ಹೀಗಾಗಿ 2013ರಲ್ಲಿ ಬಿಜೆಪಿ ರಾಜ್ಯ ಘಟಕದಿಂದ ಹೈಕಮಾಂಡ್ ನಾಯಕರಿಗೆ ಕಪ್ಪ ಸಿಗಲು ಸಾಧ್ಯವೇ ಇಲ್ಲ. ಇನ್ನು ಅಂದು ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗ್ತಾರೆ ಅಂತ ಯಾರಿಗೂ ತಿಳಿದಿರಲಿಲ್ಲ. ಹೀಗೆ ಇದ್ದ ಮೇಲೆ ಹೈಕಮಾಂಡ್ ನಾಯಕರಿಗೆ ನಾವು ಕಪ್ಪ ಕೊಡೋಕೆ ಹೇಗೆ ಸಾಧ್ಯ ಅನ್ನೋ ವಿಷಯಗಳ ಮೇಲೆ ಲೆಹರ್ ಸಿಂಗ್ ಇವತ್ತು ಸ್ಪಷ್ಟನೆಗೆ ಮುಂದಾಗಿದ್ದಾರೆ. ಇದರ ಜೊತೆಯಲ್ಲೇ ಮತ್ತೊಂದು ಪ್ರಮುಖ ವಿಚಾರ ಅಂದರೆ ಲೆಹರ್ ಸಿಂಗ್ ಮನೆಯ ಮೇಲೆ ಈವರೆಗೂ ಯಾವುದೇ ಐಟಿ ದಾಳಿ ನಡೆದಿಲ್ಲ. ಇನ್ನು ಡೈರಿ ಸಿಗೋಕೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಕೂಡ ಇದೀಗ ಎದುರಾಗಿದೆ. ಇದೆಲ್ಲ ಕಾಂಗ್ರೆಸ್ ನಾಯಕರ ಕುತಂತ್ರ ಅನ್ನೋದನ್ನ ಲೆಹರ್ ಸಿಂಗ್ ಸ್ಪಷ್ಟಪಡಿಸುವ ಸಾಧ್ಯತೆ ಇದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಇವತ್ತು ಬಿಜೆಪಿ ಡೈರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೆಹರ್ ಸಿಂಗ್ ಅವರು ಸ್ಪಷ್ಟನೆ ನೀಡಲಿಕ್ಕೆ ಸುದ್ದಿಗೋಷ್ಠಿ ಕರೆದಿರೋದು. ಸೊ ಯಾವ ರೀತಿ ಸಮರ್ಥಿಸಿಕೊಳ್ಳಬಹುದು ಅಂತ ಹೇಳಿ ಇದನ್ನ ಲೆಹರ್ ಸಿಂಗ್? ಸ್ಮಿತಾ, ಏನು ಕಾಂಗ್ರೆಸ್ ಡೈರಿ ಬಹಿರಂಗವಾಗಿತ್ತು, ಅದೇ ನಿಟ್ಟಿನಲ್ಲಿ ನಿನ್ನೆ ಕಾಂಗ್ರೆಸ್ ಕೆಲ ನಾಯಕರು ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಒಂದು ಹೊಸ ಡೈರಿನ ಬಿಡುಗಡೆ ಮಾಡಿದರೆ ಅದು ಬಿಜೆಪಿಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ. 2013ರಲ್ಲಿ ಬಿಜೆಪಿ ನಾಯಕರು ಹೈಕಮಾಂಡ್ಗೆ ಕಪ್ಪವನ್ನ ಕೊಟ್ಟಿದ್ದಾರೆ ಅಂತ ಡೈರಿಯಲ್ಲಿ ಉಲ್ಲೇಖಿಸಲಾಗಿದೆ. ಆದ್ರೆ 2013ರಲ್ಲಿ ಕಪ್ಪ ಕಾಣಿಕೆಯನ್ನ ಏನು ಕೊಟ್ಟಿದ್ದಾರೆ ಅಂತ ಉಲ್ಲೇಖಿಸಲಾಗಿದೆಯೋ ಅದರಲ್ಲಿ ಪ್ರಮುಖವಾದಂತಹ ಹೆಸರು ಲೆಹರ್ ಸಿಂಗ್ ಅವರದು. ವಿಧಾನ ಪರಿಷತ್ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಲೆಹರ್ ಸಿಂಗ್ ಅವರು 2012ರ ಕೊನೆಯಲ್ಲಿ ಬಿಜೆಪಿಯ ಇಂದಿನ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಬಿಜೆಪಿ ಪಕ್ಷವನ್ನ ತೊರೆದು ಕೆಜೆಪಿನ ಕಟ್ಟಲಿಕ್ಕೆ ಮುಂದಾಗಿದ್ರು. ಅವತ್ತು ಅವರ ಜೊತೆ ಬೆನ್ನು ಕೊಟ್ಟು ನಿಂತಂತದ್ದು ಲೆಹರ್ ಸಿಂಗ್ ಅವರು. ಹೀಗಿರ್ಬೇಕಾದ್ರೆ ಕೆಜೆಪಿ ಕಟ್ಟುವಂತ ಒಂದು ಪರಿಸ್ಥಿತಿನಲ್ಲಿ ಬಿಜೆಪಿ ನಾಯಕರಿಗೆ ಲೆಹರ್ ಸಿಂಗ್ ಯಾವ ರೀತಿಯಲ್ಲಿ ಕಪ್ಪ ಕೊಡ್ತಾರೆ ಅನ್ನೋ ಒಂದು ಪ್ರಶ್ನೆ ಈಗ ಎದುರಾಗಿರುವಂತದ್ದು. ಜೊತೆಗೆ ಈ ತನಕ ಲೆಹರ್ ಸಿಂಗ್ ಅವರ ಮನೆ ಮೇಲೆ ಯಾವುದೇ ಐಟಿ ದಾಳಿ ನಡೆದಿಲ್ಲ. ಐಟಿ ದಾಳಿ ನಡೀದೇ ಇರುವಂತಹ ಸಂದರ್ಭದಲ್ಲಿ ಈ ಡೈರಿ ಸಿಕ್ಕಿದ್ದಾದ್ರೂ ಎಲ್ಲಿ? ಜೊತೆಗೆ ನಮೋ ಅನ್ನೋ ಒಂದು ಹೆಸರು ಕೂಡ ಉಲ್ಲೇಖ ಆಗಿದೆ. ನರೇಂದ್ರ ಮೋದಿ ಅವರು 2014ನೇ ಇಸ್ವಿನಲ್ಲಿ ಪ್ರಧಾನಿಯಾಗಿ ಆಯ್ಕೆಯಾಗಿರೋ ಅಂತದ್ದು 2013ರ ನಂತರ ಅಷ್ಟೇ ನಮೋ ಬ್ರಿಗೇಡ್ ಅಥವಾ ನಮೋ ಅನ್ನೋ ಒಂದು ಹೆಸರು ಪ್ರಚಲಿತಕ್ಕೆ ಬಂದಿದ್ದು. ಅಲ್ಲಿ ತನಕ ನರೇಂದ್ರ ಮೋದಿ ಅವರು ಗುಜರಾತ್ನ ಸಿಎಂ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ನಮೋ ಅವರಿಗೆ ಕಪ್ಪವನ್ನ ಕೊಟ್ಟಿದ್ದಾರೆ ಅಂತ ಡೈರಿಯಲ್ಲಿ ಉಲ್ಲೇಖವಾಗಿದೆ. ಇದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಜೊತೆಗೆ ಇದರಲ್ಲಿ ಯಾವುದೇ ಒಂದು ಹುರುಳಿಲ್ಲ ಅನ್ನೋ ಒಂದು ಆರೋಪವನ್ನ ಇವತ್ತು ಲೆಹರ್ ಸಿಂಗ್ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಬಗ್ಗೆ ಬಂದಿರುವಂತಹ ಒಂದು ಆರೋಪಕ್ಕೆ ಕೂಡ ಲೆಹರ್ ಸಿಂಗ್ ಅವರು ಸ್ಪಷ್ಟನೆ ನೀಡಕ್ಕೆ ಸುದ್ದಿಗೋಷ್ಠಿಯನ್ನ ಕರೆದಿರುವಂತದ್ದು. ಬೆಳಗ್ಗೆ 11 ಗಂಟೆಗೆ ಬಿಜೆಪಿಯ ಪ್ರಧಾನ ಕಚೇರಿ ಜಗನ್ನಾಥ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಏನೆಲ್ಲ ಒಂದು ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡಿದರೆ ಅದಕ್ಕೆ ತಿರುಗೇಟು ನೀಡಲಿಕ್ಕೆ ಲೆಹರ್ ಸಿಂಗ್ ಮುಂದಾಗಿದ್ದಾರೆ. ಸ್ಮಿತಾ, ಧನ್ಯವಾದ ಮಧುಸೂದನ್ ಮಾಹಿತಿಗಾಗಿ.